ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MSA ಕನ್ನಡ ಲಾಗ್. ಇನ್ನು ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್. ಇವತ್ತು ನಾವೇನು ಮಾಡ್ತಾಯಿದ್ದೀವಿ, ಯಾವ ರೆಸಿಪಿ ತೋರಿಸ್ತಾ ಇದ್ದೀವಿ ಅಂದರೆ ಹಾಲೊಳಗೆ ರೆಸಿಪಿ ತೋರಿಸ್ತಾ ಇದ್ದೀವಿ. ಇದು ತುಂಬ ಡಿಫ್ರೆಂಟಾಗಿ ಈಸಿಯಾಗಿ ಬೇಗ ಮಾಡುವಂತಹ ರೆಸಿಪಿ. ಇದನ್ನು ಯಾವ ಬೇಕಾದರೂ ಮಾಡ್ಕೊಂಡು ತಿನ್ಬೋದು. ತುಂಬ ಸಿಂಪಲ್ಲಾಗಿ ಇದನ್ನು ಹೇಗೆ ಮಾಡೋದು, ಇದಕ್ಕೆ ಏನೇನು ಬೇಕು ಅಂತ ನೋಡೋಣ. ಕೆಲವರು ಮೈದಾ ಹಿಟ್ಟು ಹಾಕಿ ಯೂಸ್ ಮಾಡ್ತಾರೆ, ಆದರೆ ನಮ್ಮ ಮನೇಲಿ ನಾವು ಗೋಧಿ ಹಿಟ್ಟು ಹಾಕಿ ಯಾವಾಗಲೂ ಗೋಧಿ ಹಿಟ್ಟಲ್ಲೇ ಮಾಡೋದು. ನಾವಿಲ್ಲಿ ಬೆಲ್ಲ ತೊಗೊಂಡಿದ್ವಿ. ಬೆಲ್ಲನ ಕುಟ್ಟಿ ಒಂದು ಸ್ವಲ್ಪ ನೀರು ಹಾಕಿ ಕರಗಿಸೋಕ್ಕಿಟ್ಟಿದ್ದೀವಿ. ಈ ಥರ ಅಚ್ಚ ಬೆಲ್ಲ ತೊಗೊಂಡಿದ್ವಿ. ಹಾಗೆ ಗೋಧಿ ಹಿಟ್ಟು ತೊಗೊಂಡಿದ್ವಿ. ಒಂದು ಅರ್ಧ KGಯಷ್ಟು ಗೋಧಿ ಹಿಟ್ಟು ಕಲಸಿಟ್ಕೊಂಡಿದ್ವಿ. ನಂತರ ಕೊಬ್ಬರಿನ ಈ ಥರ ಪುಡಿ ಮಾಡ್ಕೋಬೇಕು. ಕೊಬ್ಬರಿ ಎಲ್ಲ ಹಸಿ ಕಾಯಿನ ಈ ಥರ ಪುಡಿ ಮಾಡಿ ಇಟ್ಕೋಬೇಕು. ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಹಸಿ ಕಾಯಿನ ಪುಡಿ ಮಾಡ್ಕೊಂಡಿದ್ವಿ. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪನೇ ಪುಡಿ ಮಾಡಿ ಇಟ್ಕೋಬೇಕು. ನಂತರ ಅದು ಪುಡಿ ಮಾಡಿದ ನಂತರ ಒಂದು ಪಾತ್ರೆಗೆ ಹಾಕಿ ಈಗೇನು ಬೆಲ್ಲ ಕುಟ್ಟಿಟ್ಕೊಂಡಿದ್ವೋ ಅದನ್ನು ಕರಗಿಸಿ ಸೋಸಿಟ್ಕೊ. ನೋಡಿ, ಈಗ ಬೆಲ್ಲ ಕರಗಿದೆ. ಇದು ಬೆಲ್ಲನ ಸಣ್ಣದೊಂದು ಜಾಲರಿ ತೊಗೊಂಡು ಈ ಥರ ಸೋಸ್ಕೋಬೇಕು. ಕಸ ಎಲ್ಲ ಇರುತ್ತೆ, ಬೆಲ್ಲದಲ್ಲಿ ಕಡ್ಡಿ ಕಸ ಎಲ್ಲ ಇರುತ್ತಲ್ಲ, ಅದನ್ನು ನೀಟಾಗಿ ಸೋಸ್ಕೊಂಡು ಏನು ಕಾಯಿ ರುಬ್ಬಿಟ್ಕೊಂಡಿದ್ವಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡು, ಆ ಪಾತ್ರೆಗೆ ಏನು ಬೆಲ್ಲ ಬಿಸಿ ಮಾಡ್ಕೊಂಡಿದ್ವಲ್ಲ, ಕರಗಿಸ್ಕೊಂಡಿದ್ವಲ್ಲ ಅದನ್ನು ಸೋಸ್ಕೊಂಡು ಕಾಯಿ ಜೊತೆ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ನಂತರ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪನೇ ಹಾಕ್ಕೊಂಡು ಸೋಸ್ಕೊಂಡು ಈ ಥರ ಸ್ವಲ್ಪನೇ ಮಿಕ್ಸ್ ಮಾಡ್ಕೊತಾ ಇದ್ವಿ. ಏನು ಬೆಲ್ಲ ಎಲ್ಲ ಸೋಸಿ ರೆಡಿ ಮಾಡಿಟ್ಕೊಂಡಿದ್ವ, ಈಗ ಆ ಪಾತ್ರೆನ ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಇಡ್ತಾಯಿದ್ದೀವಿ. ಅದನ್ನು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇಷ್ಟು ಇದು ತಿಕ್ನೆಸ್ಸಿಗೆ ಬರೋವರೆಗೂ ಮಿಕ್ಸ್ ಮಾಡ್ಕೋಬೇಕು. ಅಷ್ಟು ತೀರಾ ಗಟ್ಟಿ ಆಯಿತು ಅಂದರೆ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕೋಬೋದು. ನಿಮಗೆ ಅಷ್ಟು ಸಾಕಪ್ಪ, ಅಷ್ಟೇ ಗಟ್ಟಿ ಇರಲಿ ಅಂದರೆ ನೀರು ಹಾಕೋ ಅವಶ್ಯಕತೆ ಇರೋಲ್ಲ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಈ ಥರ ಕುದಿ ಬರಬೇಕು. ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕಿನ್ನು. ಅದು ಚೆನ್ನಾಗಿ ಕುದ್ದು ಈ ಥರ ಕನ್ಸಿಸ್ಟೆಂಟಿಗೆ ಬರಬೇಕು. ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೋಬೇಕು. ನಂತರ ಏನು ಚಪಾತಿ ಹಿಟ್ಟು ಕಲಸಿಟ್ಕೊಂಡಿದ್ವಲ್ಲ, ಚಪಾತಿ ಮಾಡಿಕೊಂಡು ಅದನ್ನು ಮಾಡಿ ಎತ್ತಿಟ್ಕೊಂಡು, ಹಾಲು ಏನು ಬಿಸಿ ಮಾಡ್ಕೊಂಡಿದ್ವಲ್ಲ, ಬೆಲ್ಲ ಕಾಯಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಈ ಥರ ತೆಗ್ದಿಟ್ಕೊಂಡು ಒಂದು ತಟ್ಟೆಗೆ ಚಪಾತಿ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪನೇ ಏನು ಹಾಲು ರೆಡಿ ಮಾಡ್ಕೊಂಡಿದ್ವಲ್ಲ ಆ ಹಾಲನ್ನ ಹಾಕಿ ಈ ಥರ ಫೋಲ್ಡ್ ಮಾಡಿ ಇಟ್ಕೋಬೇಕು. ಫೋಲ್ಡ್ ಮಾಡಿ ಸ್ವಲ್ಪ ಮೇಲೆ ಸ್ವಲ್ಪ ಹಾಕ್ಬೇಕು. ಅದನ್ನ ಹಾಕಿ ಒಂದು ಪಾತ್ರೆಗೆ ತೆಗ್ದಿಟ್ಕೋಬೇಕು. ಈ ಥರ ಫೋಲ್ಡ್ ಮಾಡಿ 4 ಪದರ ಫೋಲ್ಡ್ ಮಾಡಿ ಎತ್ತಿಟ್ಕೋಬೇಕು. ಅದನ್ನ ಒಮ್ಮೆ ಈ ಥರ ಟ್ರೈ ಮಾಡಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ರುಚಿನೂ ಕೂಡ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.